ರಾಣಿ ಚೆನ್ನಮ್ಮ ವಿವಿಯಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಆರ್ಸಿಯು ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗ್ಗೆ ಅಷ್ಟೇ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ರು, ಕ್ಲಾರಿಟಿ ಕೊಟ್ಟಿದ್ರು. ಈಗ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತಿಹಾಸ ವಿಭಾಗದಲ್ಲಿ ಸುಜಾತಾ ಪೋಲ್ ಅಧ್ಯಯನವನ್ನ ಮುಗಿಸಿದ್ದಾರೆ. ವಿದ್ಯಾರ್ಥಿನಿ ತಮ್ಮ ಸಂಶೋಧನಾ ಪ್ರಬಂಧವನ್ನ ಮಂಡಿಸಿದ್ದಾರೆ. ವಿದ್ಯಾರ್ಥಿನಿ ಕೆಲವು ದಿನಗಳ ಹಿಂದೆ ನನ್ನನ್ನ ಸಂಪರ್ಕಿಸಿದ್ರು. 2020ರಲ್ಲಿ ಪ್ರೊಫೆಸರ್ ಮೂರ್ತಿ ಅಡಿಯಲ್ಲಿ ಅಧ್ಯಯನ ಮಾಡಿದ್ದಾರೆ, ಅಂದ್ರೆ PhD ಮಾಡ್ತಾ ಇದ್ರು. ಇನ್ನು ಪ್ರಾಧ್ಯಾಪಕರಿಂದ ಕಿರುಕುಳ ಆಗಿದೆ ಅಂತ ಕೂಡ ದೂರು ಕೊಟ್ಟಿದ್ರು. ವಿವಿ ಆಂತರಿಕ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಆರೋಪ ಕಂಡುಬಂದಿದೆ. ತಕ್ಷಣ ಪ್ರೊಫೆಸರ್ ಮೂರ್ತಿಯನ್ನ ಅಮಾನತು ಮಾಡಿದ್ದೀವಿ ಅಂತ ಇವತ್ತು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಂಡು ಸಂಶೋಧನಾ ಪ್ರಬಂಧವನ್ನು ಅಧ್ಯಯನವನ್ನು ಮುಗಿಸಿ ಪ್ರಬಂಧವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಅವಶ್ಯ ಪರೀಕ್ಷಾ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯವರ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ನಾವು ಈ ಸಂಬಂಧವಾಗಿ ಕಳೆದ ನಿನ್ನೆ ಸಂಜೆಯಿಂದಲೂ ಕೂಡ ಹಲವಾರು ವಿಷಯಗಳು ನಮ್ಮ ಗಮನಕ್ಕೆ ಬಂತು. 2021ರಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರೊಫೆಸರ್ KLN ಮೂರ್ತಿಯವರ ಅಡಿಯಲ್ಲಿ ಮಾರ್ಗದರ್ಶನವನ್ನು ಆರಂಭ ಮಾಡಿದ್ರು. ಆ ಸಂಶೋಧನೆ 4 ವರ್ಷಗಳ ಕಾಲ ನಡೆದಿದೆ. ತದನಂತರ ಮಾಧ್ಯಮಗಳಲ್ಲಿ ಬಂದು ನನಗೆ ಪ್ರಾಧ್ಯಾಪಕರಿಂದ ಕಿರುಕುಳ ಆಗಿದೆ ಮತ್ತು ಇತ್ಯಾದಿ ವಿಷಯಗಳ ಬಗ್ಗೆ ವಿದ್ಯಾರ್ಥಿನಿಯವರು ಮಾತಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂತು. ಸಿಂಡಿಕೇಟ್ ವಿಷಯದಲ್ಲಿ ಚರ್ಚೆಗೆ ತೆಗೆದುಕೊಂಡ್ರ ವಿಷಯವನ್ನು ವಿಶ್ವವಿದ್ಯಾಲಯದ ಗೌರವ ಘನತೆ ಇವುಗಳನ್ನ ವಿದ್ಯಾರ್ಥಿಯಾಗಿ ಸರಿಯಾಗಿ ಅವರು ತನ್ನ ಅಧ್ಯಯನವನ್ನು ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಳದೆ ವೃಥಾ ಕಾರಣ ವಿಶ್ವವಿದ್ಯಾಲಯ ಹೇಳ್ತಿರಲ್ಲ ಅಂತಕ್ಕಂಥ